ನಟ ಉಮೇಶ್ ಕಾಲವಾಗಿದ್ದಾರೆ. ಅವರ ಒಡನಾಟ, ಬದುಕಿನ ಜರ್ನಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಪತಿ ಅಗಲಿಕೆಗೆ ಪತ್ನಿ ಸುಧಾ ಅವರು ಕಣ್ಣೀರಿಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಉಮೇಶ್ ಅವರ ಪತ್ನಿ ಸುಧಾ ಅವರು ಅತ್ಯಂತ ನೋವಿನ ಗಳಿಗೆಗೆ ಸಂಬಂಧಪಟ್ಟಂತೆ ನೋವಿನಲ್ಲೇ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಯಾಕಂದರೆ ಇದೇ ಸಂದರ್ಭ ಪತಿ ಬಗ್ಗೆ ಏನು ಅನಿಸ್ತೋ ಎಲ್ಲವನ್ನ ಹೇಳಬೇಕಾಗತ್ತವರು. ಅವರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಹಿರಿಯ ನಟ MS ಉಮೇಶ್ ಅವರು ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರ ಪತ್ನಿ ಸುಧಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಉಮೇಶ್ ಅವರು ಕೊನೆ ದಿನಗಳಲ್ಲಿ ಏನೆಲ್ಲ ಮಾತಾಡ್ತಾ ಇದ್ರು ನಿಮ್ಮ ಜೊತೆ, ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು ಏನು ಅನಿಸ್ತು? ಯಾವಾಗಲೂ ಅಷ್ಟೇ, ನಾನು ನಿನ್ನ ಕೊನೆಯವರೆಗೂ ಚೆನ್ನಾಗೇ ಇರೋಣ, ಪ್ರೀತಿಯಾಗಿರೋಣ, ಹಂಗೆ ಹಿಂಗೆ ಅಂತ ಇದ್ರೆ ಯಾವಾಗಲೂ ಹುಷಾರಿಲ್ಲದಕ್ಕೆಲ್ಲ ಬೈತಿದ್ದೆ ನಾನು. ನೀವು ಹಂಗೆ ಹಿಂಗೆ ಬೀಳೋ ಮುಂಚೆನೂ ಬೈತಿದ್ದೆ, ಎಣ್ಣೆ ಒಂಚೂರು ಹಚ್ಕೋಬೇಡಿ ಅಂತ ಹೇಳಿದೆ. ಅದು ಒಂಚೂರು ಹಚ್ಕೊಂಡು ಮಂಡಿ ಇದಾಗಿ ಬಚ್ಚಿರೋದು ಸ್ಕಿಡ್ಡಾಗಿ ಬಿದ್ದುಬಿಟ್ರು. ಆಚೆಂದರೆ ಅವ್ರಿಗೆ ಆಸ್ಪತ್ರೆ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಇಟ್ಟಿದ್ವಿ. ತಿರ್ಗಾ ಸೆಕೆಂಡ್ ಸಾರಿ ಇದಾಗೋಗಿತ್ತು. ಮತ್ತು ತಿರ್ಗಾ ತೊಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ನನ್ನ ಮಗಳೇ ನೋಡ್ಕೊಂಡು ಬರ್ತಿದ್ಲು. ಇನ್ನು ಅವಳೇ ಇದ್ದಾಳೆ, ಜೊತೆಗೆ ನೋಡ್ಕೊತಾ ಇದ್ದಾಳೆ. ಯಾರು ಹೋಗೋರಿಲ್ಲ ಬರೋಲ್ಲ. ನನಗೂ ಲೋ BP ಹುಷಾರಿಲ್ಲ. ಹಾಗಾಗಿಬಿಟ್ಟು ಎಲ್ಲೂ ಹೋಗ್ತಿದ್ದಿಲ್ಲ, ಮನೆ ಬಿಟ್ಟು ನಾನು. ಅವರೇ ಹೋಗೋದು ಮಾಡೋದು, ಅವಳೇ ನೋಡ್ಕೊತಾಳೆ ಅವ್ರ ಅಪ್ಪನ್ನ. ಹಾಗಾಗಿಬಿಟ್ಟು ನಾನು ಎಲ್ಲೂ ಮನೆ ಬಿಟ್ಟು ಹೋಗೋದೇ ಇಲ್ಲ, ಅವ್ರನ್ನ ಬಿಟ್ಬಿಟ್ಟು ಎಲ್ಲೂ ಹೋಗೋಲ್ಲ ನಾನು. ಹಂಗಾಗ್ಬಿಟ್ಟು ಕೊನೆಯವರೆಗೂ ನಾವು ಅಷ್ಟು ಪ್ರೀತಿಯಾಗಿದ್ದೀವಿ. ನಾವು ಮದುವೆ ಮಾಡ್ಕೊಂಡಿರೋದು. ನಾನು ಒಂದು ಆರ್ಟಿಸ್ಟೇ, ಅವರು ಆರ್ಟಿಸ್ಟೇ. ನಾವು ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ಶಿಪ್ ನಮ್ಮ ಇಬ್ಬರದು. ಒಟ್ಟಿಗೆ ಪಾಠ ಮಾಡಿದ್ರು. ನಾನು ನಮ್ಮ ಯಜಮಾನ ಚಿಕ್ಕ ವಯಸ್ಸಿಂದ ಫ್ರೆಂಡ್ಶಿಪ್ ಆಗೇ ಇದ್ವಿ. ಅದು ಮದುವೆಗೆ ತಿರ್ಕೊಂಡು ಮನೇಲಿ ಎಲ್ಲರೂ ಒಪ್ಪಿಗೆ ಪಡೆದೇ ನಾವು ಮದುವೆ ಮಾಡ್ಕೊಂಡಿದ್ವಿ. ಇಷ್ಟು ವರ್ಷ ಆಯ್ತು, 56 57 ವರ್ಷ ಬಿತ್ತು ನಮ್ಮ ಮದುವೆ ಆಗಿ. ಯಾವ ವರ್ಷದಲ್ಲಿ ಅಂದರೆ ನೀವು ರಂಗಭೂಮಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ನೀವು ಯಾವೆಲ್ಲ ನಾಟಕ ಮಾಡ್ತಾ ಇದ್ರಿ? ಯಾವ ಎಲ್ಲ ಅಂದರೆ ಚಿತ್ರದಲ್ಲಿ ಅಥವಾ ಮಕ್ಕಳ ಪಾರ್ಟಿಯಿಂದ ಹಿಡಿದು ನಾನು ಅಷ್ಟೇ, ಅವರು ಅಷ್ಟೇ. ನಾನು ಡ್ಯಾನ್ಸು ಗೀನ್ಸು ಹಾಡು ಎಲ್ಲ ಹಾಡ್ಕೊಂಡು ಚೆನ್ನಾಗೇ ಇದ್ವಿ ನಾವೆಲ್ಲ. ಹಾಗೆ ನಾವೆಲ್ಲ ಇದು ಅವರೆಲ್ಲ ಹೋದ್ವಿ. ತಿರ್ಗಿ ನಮಗೆ ಲವ್ ಆಯಿತು. ತಿರ್ಗಿ ನಾವು ಮದುವೆ ಮಾಡಿಕೊಂಡು ಇಷ್ಟು ವರ್ಷ ಆಯಿತು. ಮದುವೆ ಆಯಿತು. ಅವಾಗಿಂದ ಚಿಕ್ಕ ವಯಸ್ಸಿಂದ ನಾವು ಪ್ರೀತಿ ಫ್ರೆಂಡ್ಶಿಪ್ ಇದು. ಅದು ಹಾಗೆ ದೊಡ್ಡವರಾದ್ಮೇಲೆ ಅವರೆಲ್ಲ ಇದ್ರು, ನಾನೆಲ್ಲ ಇದ್ದು, ಇಬ್ಬರಿಗೂ ನಮ್ಗೆ ಹೊಟ್ಟೆ ಚೆತ್ತು ಮದುವೆ ಮಾಡ್ಕೊಂಡ್ವಿ ನಾವು. ಉಮೇಶ್ ಅವರ ಒಂದು ಕುಟುಂಬ ಇದು ದೊಡ್ಡ ಕುಟುಂಬ, ಸುಮಾರು 7 ಜನ ಮಕ್ಕಳು, ಮತ್ತೆ ಅವರು ಇಡೀ ಕುಟುಂಬನೇ ಕಲಾವಿದರು, ಮತ್ತೆ ಕಲಾಭೂಮಿಯಲ್ಲೇ ಅವರ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲ ಹೇಗೆ ಪರಿಚಯ ಆದ್ರಿ ಅಂತ? ಅದೇ ನಾನು ಕರ್ಕೊಂಡು ನಮ್ಮ ಯಜಮಾನ್ರು ಎಲ್ಲರಿಗೂ ಪರಿಚಯ ಮಾಡಿಸಿದ್ರು. ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ, ಮಾಡ್ಕೋತೀನಿ ಅಂದರು. ಸರಿ ಮಾಡ್ಕೋತೀನಿ ಅಂದರು. ಸರಿ ಅದಕ್ಕೆ ಮಾಡಿಕೊಂಡ್ರು, ಒಪ್ಪಿದ್ರು ಮನೇಲಿ ಎಲ್ಲರೂ ಒಪ್ಕೊಂಡು ನಾವು ಮದುವೆ ಮಾಡ್ಕೊಂಡ್ವಿ. ಇಷ್ಟು ವರ್ಷ ಆಯಿತು, 56 57 ವರ್ಷಕ್ಕೆ ಬಿತ್ತು. ಅವತ್ತಿಂದ ಒಂದು ದಿವಸ ನಾವು ಏನಕ್ಕೂ ಜಗಳ ಮಾಡಿಲ್ಲ, ಒಂದು ಇದು ಇಲ್ಲ, ಏನಿಲ್ಲ. ಹೇಗಿದ್ದೀವೋ ಹಾಗೆ ಕೊನೆವರೆಗೂ ಇದ್ದೆ. ಲಾಸ್ಟ್ವರೆಗೂ ಹಾಗೆ ಇದ್ದೆ. ನಾನು ಆಸ್ಪತ್ರೆಗೆ ಹೋಗೋವರೆಗೂ ಹಾಗೆ ಇದ್ದೆ. ಅದೇ ನೋವು ನನಗೆ ಇನ್ನೂ ನಂಗೆ ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಏನು ಮಾಡೋದು, ಮರೀಲೇಬೇಕಲ್ಲ, ಹೆಂಗೆ ಮರೆಯೋದು? ಇರೋದೊಬ್ಬಳು ಮಗಳು, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಮುಂದೆ. ನಾನು ಅವಳು ಇಬ್ಬರೇನೆ. ಅವರು ಅಣ್ಣ ಇದ್ದಾರೆ, ಅವ್ರ ಮಾಡೋರು ಅವ್ರಿಗೆ ಅಲ್ವಾ. ಅಂದ್ರೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ರು ಉಮೇಶ್ ಅವರು. ಮುಂದೆ ಅವ್ರಿಲ್ಲ ಅನ್ನೋದನ್ನ ಹೇಗೆ ನಾನು ಹೇಗೆ ತಡ್ಕೊಳ್ಳೋದು ಹೇಳಿ, ನೀವೇ ಹೇಳಿ. ಏನು ಮಾಡೋದು ನಾನು? ಮುಂದೆ ನಮ್ಮನ್ನು ನೋಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಅವ್ರನ್ನ ಬಿಟ್ಟರೆ ನಮ್ಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ರೀ, ನಾವು ಓಪನ್ ಆಗಿ ಹೇಳ್ತೀವಲ್ಲ. ಕೊನೆಯದಾಗಿ ಏನಾದರೂ ಏನು ಮಾತಾಡಿದ್ರು, ಏನು ಹೇಳಿದ್ರು ನಿಮ್ಮ ಹತ್ರ? ನೀನೇನು ಯೋಚನೆ ಮಾಡಬೇಡ, ನಾನು ಬದುಕ್ತೀನಿ, ಸಾಯಲ್ಲ, ಯೋಚನೆ ಮಾಡಬೇಡ ಅಂತ ದಿವಸಾನು ಹೇಳೋರು. ಅವನವನು ಕೇಳಿದೆ ನಾನು, ದಿವಸ ಅದನ್ನೇ ಹೇಳೋರು. ನಾನು ಬದುಕ್ತೀನಿ ಕಡೆ, ನಾನು ಸಾಯಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಇದಲ್ಲ ಅಂತ ಗೊತ್ತಿತ್ತು. ನಾನು ನನ್ನ ಮಗಳಿಗೆ ಎಲ್ಲ ಗೊತ್ತಿತ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇದಿಷ್ಟು ಉಮೇಶ್ ಅವರ ಪತ್ನಿ ಸುಧಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧನು ಎಲ್ಗಜ್, ಪಬ್ಲಿಕ್ TV, ಬೆಂಗಳೂರು.